ರೀ, ಇವತ್ತಿನ ರಾತ್ರಿ ಎಷ್ಟು ನಿಶಬ್ದವಾಗಿದೆ ಅಲ್ವಾ? ಎಲ್ಲರ ಜೀವನದಲ್ಲೂ ಹೀಗೆ ನಿಶಬ್ದವಾಗಿದ್ದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾವ ಟೆನ್ಷನ್ಸು ಇರೋಲ್ಲ, ಯಾವ ಕರ್ತವ್ಯಗಳು ಇರೋಲ್ಲ. ಮನುಷ್ಯನ ಜೀವನದಲ್ಲಿ ಯಾವ ಕಷ್ಟಗಳು ಜವಾಬ್ದಾರಿಗಳು ಏನೂ ಇಲ್ಲ ಅಂತಂದರೆ ಯಾವ ಟೆನ್ಷನು ಇರೋಲ್ಲ. ಜೀವನ ಹೀಗೆ ನಿಶಬ್ದವಾಗಿದ್ಬಿಡುತ್ತಲ್ವ ರೀ? ಜಯ, ಏನಾಗಿದೆ ಇವತ್ತು ನಿನಗೆ? ನೀನು ಹೇಳೋ ರೀತಿ ನೋಡಿದ್ರೆ ಮನುಷ್ಯ ಜೀವಂತವಾಗಿರೋವರೆಗೂ ಈ ನೆಮ್ಮದಿ, ಈ ಶಾಂತತೆ ಸಿಗೋದೇ ಇಲ್ಲ ಕಣೆ. ಮನುಷ್ಯ ಮಣ್ಣಾಗಿ ಹೋದ್ಮೇಲೆ ಅವನ ಜವಾಬ್ದಾರಿಗಳು ಮತ್ತು ಅವನಿಗಿರೋ ದುಃಖ ನೋವು ಎಲ್ಲನೂ ಹೋಗ್ಬೇಕಂತ ಅಂದರೆ ಅವನಿಗೆ ಯಾವುದೇ ರೀತಿ ಟೆನ್ಷನ್ಸ್ ಯಾವುದು ಇರಬಾರ್ದಂದ್ರೆ ಅವನು ಸತ್ತ ಮೇಲೇ ಅವನಿಗೆ ಶಾಂತಿ ಅಂತ ಸಿಗೋದು, ಪರ್ಮನೆಂಟ್ ಶಾಂತಿ. ಹೌದು ರೀ, ನಿಜಾನೇ. ಬದುಕಿರುವಾಗ ಎಷ್ಟೆಲ್ಲ ಹೋರಾಡ್ತೀವಲ್ವ. ದುಡ್ಡು, ಆಸ್ತಿ, ಅಂತಸ್ತು, ಸಂಬಂಧಗಳು, ಸಂಬಂಧಿಕರು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ಈ ರೀತಿ ಎಲ್ಲ ಹೋರಾಡ್ತೀವಿ. ಆದರೆ ಕೊನೆಗೊಂದಿನ ನಾವು ಒಬ್ಬರೇ ಹೋಗ್ತಿದ್ದೀವಿ, ನನ್ನ ಜೊತೆ ಬನ್ನಿ ಅಂದರೆ ಯಾರೂ ಬರೋದಿಲ್ಲ ನೋಡಿ. ಈ ಸಂಪತ್ತಿಗೆ ಕಿತ್ತಾಡ್ಕೊಂಡು ಬೇರೆ ಇರ್ತೀವಿ. ಅದು ಹಾಗೆ ಕಣೆ. ಹೋಗುವಾಗ ಬರುವಾಗ ಏನೂ ತಂದಿಲ್ಲ, ತೊಗೊಂಡು ಹೋಗಿಲ್ಲ ಅಂದ್ರೂ ಮನುಷ್ಯನ ಮನಸ್ಸಲ್ಲಿ ಸಾಯೋವರೆಗೂ ಆಸೆ ಇದ್ದಿದ್ದೇನೆ. ಅದನ್ನು ತಡೆಯೋಕ್ಕೆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಬಿಡು ಇವಾಗ ಯಾಕೆ ಅದೆಲ್ಲ ಮಾತು? ಅದು ಸರಿ, ಯಾಕೆ ಹೀಗೆ ಬಾಲ್ಕನಿಲಿ ಬಂದು ನಿಂತ್ಕೊಂಡಿದ್ಯಾ? ಏನಿಲ್ಲ ರೀ, ನನಗೂ ಒಂದು ಕನಸಿದೆಯಲ್ಲ, ನನ್ನ ಮೊಮ್ಮಗನ ಡಾಕ್ಟ್ರು ಮಾಡಬೇಕು ಅಂತ. ಆ ನನ್ನ ಕನಸು ಈಡೇರೋವರೆಗಾದರೂ ನಾನು ಉಸಿರಿರಬೇಕು ಅನ್ನೋದು ಆಸೆ. ನಾನು ಹೋದ್ಮೇಲೂ ಒಂದು 4 ಜನಕ್ಕೆ ಒಳ್ಳೇದಾಗಬೇಕು ರೀ. ಅದನ್ನು ಈ ಕಣ್ಣಾರೆ ನೋಡಬೇಕು, ಅದನ್ನು ನಾನು ಅನುಭವಿಸ್ಬೇಕು ಅನ್ನೋದು ಆಸೆ ಇದೆ ರೀ, ಅಷ್ಟೇ. ಇನ್ನು ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರವ್ರ ಹೆಸರಿಗೆ ಏನೇನು ಬರಬೇಕು ಅನ್ನೋದನ್ನು ನಾನು ಇವಾಗಲೇ ಮಾಡಿಟ್ಬಿಟ್ಟಿದ್ದೀನಿ. ಅವ್ರಿಗೂ ಇನ್ನೊಂದು 10 ವರ್ಷ ಆದಮೇಲೆ ಅವ್ರಿಗೂ ಒಂದು ವಯಸ್ಸಾಗಿದ್ದ ಕಾಲಕ್ಕೆ ಅವರೂ ಕುತ್ಕೊಂಡು ತಿನ್ಬೋದು. ಆ ರೀತಿ ನಾನು ಮಾಡ್ತಾಯಿದ್ದೀನಿ. ಅಲ್ಲ ಕಣೆ ಜಯ, ಅವರು ಕಷ್ಟಪಟ್ಟು ದುಡಿತಾರೆ, ಅವ್ರಿಗೆ ಗೊತ್ತಿರಲ್ವೇನೆ ಆಸ್ತಿನ ಹೆಂಗೆ ಉಳಿಸ್ಕೋಬೇಕು ಅನ್ನೋದು. ನೀನು ಯಾಕೆ ಅವ್ರನ್ನ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿ ಅವ್ರ ಹತ್ರ ಇರೋ ಸಂಬಳನ ಇಸ್ಕೊಂಡು ನೀನು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು, ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ರೀ. ಅದು ಹಾಗಲ್ಲ, ಸೊಸೆದಿರಿ ಇವ್ರು ಬಿದ್ದಾರಲ್ಲ, ಅವರಿಬ್ಬರು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಪಾಪ, ಅವ್ರ ವಯಸ್ಸು ಆಸೆ ಹಾಗೆ ಆಡ್ಸುತ್ತಷ್ಟೆ. ಅವ್ರವ್ರಿಗೆ ಬಿಟ್ಬಿಟ್ಟ ಜವಾಬ್ದಾರಿಗಳನ್ನ ಕೊನೆಗೆ 3 ಕಾಸು ಇರೋದಿಲ್ಲ, ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ನನ್ನ ಮಕ್ಕಳು ಕೊನೆಗಾಲದಲ್ಲಿ ಕಷ್ಟಪಟ್ಟರೆ ನನ್ನ ಆತ್ಮಕ್ಕೆ ಎಲ್ಲಿ ಶಾಂತಿ ಸಿಗುತ್ತೆ ಹೇಳಿ? ಅದಕ್ಕೇ ನನ್ನನ್ನು ಅವರು ಬೈಕೊಂಡ್ರೂ ಪರವಾಗಿಲ್ಲ, ನಮ್ಮಮ್ಮ ಏನು ಇಷ್ಟೊಂದು ಸ್ಟ್ರಿಕ್ಟು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಸೊಸೆದಿರೋ ನನಗೆ ಶಾಪ ಹಾಕಿದ್ರೂ ಪರವಾಗಿಲ್ಲ, ನನಗೇನಾಗೋದಿಲ್ಲ. ಯಾಕಂದರೆ ನಾನು ಅವರೆಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಿದ್ದೀನಿ. ಆಮೇಲೆ ಅತ್ತೆ ಅಂತ ಸ್ವಲ್ಪ ಭಯನೂ ಇದೆ ನನಗೆ. ಯಾವತ್ತೂ ಅವರು ತಿರುಗಿ ಮಾತಾಡೋದು ಇಲ್ಲ. ಇನ್ನೇನು ಪ್ರಾಬ್ಲಮ್ ಇದೆ ಹೇಳಿ? ಏನಾಗಲ್ಲ ಬಿಡಿ, ಇವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಶಿವು ಗಾಡಿ ತೊಗೋಬೇಕಂತ ತುಂಬ ಆಸೆ ಪಟ್ಟಿದ್ದ. ಅವನಿಗೆ ಆದಷ್ಟು ಬೇಗ ಒಂದು ಗಾಡಿ ಬುಕ್ ಮಾಡೋಣ ಅಂತಿದ್ದೀನಿ. ಪಾಪ ಅವ್ನ ಫ್ರೆಂಡ್ಸ್ ಎಲ್ಲ ಗಾಡಿಲೇ ಬರ್ತಾರಂತೆ. ಅವನು ಹೇಳ್ತಿರ್ತಾನೆ ಯಾವಾಗಲೂ ಫ್ರೆಂಡ್ ಜೊತೆ ಹೋದೆ ಅಂತ. ಅವ್ರಿವ್ರ ಗಾಡೀಲಿ ಯಾಕೆ ಹೋಗಬೇಕು? ಅವನಿಗೆ ಅಂತಲೇ ಒಂದು ಗಾಡಿಗೆ ತಂದು ಕೊಟ್ಬಿಡ್ತೀನಿ. ಅವನು ಆರಾಮಾಗಿ ಹೋಗ್ಬಿಟ್ಟು ಬರಲಿ, ಅವ್ನ ಹೆಂಡತಿನ ಜೊತೆ ಕರ್ಕೊಂಡೋಗ್ಲಿ. ಇದನ್ನು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಕಣೆ. ನೀನು ಶಿವಗೆ ಗಾಡಿ ಕೊಡ್ಸಿದ್ರೆ ಶಂಕರ ಬೇಜಾರು ಮಾಡ್ಕೊಳಲ್ವಾ? ರೀ, ನಮ್ಮ ಶಂಕರ್ಗೆ ಸರಿಯಾಗಿ ಗಾಡಿ ಓಡ್ಸೋಕ್ಕೆ ಬರಲ್ಲ, ಗೊತ್ತಿಲ್ವಾ ನಿಮಗೆ? ಗಾಡಿ ಕಲಿತೀನಿ ಅಂತ ಹೋಗ್ಬಿಟ್ಟು 2 ಸತಿ ಬಿದ್ದು ಬಂದಿದ್ದ. ಬೇಡ 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 ಬೇಡ, ಅವನಿಗೆ ಸರಿಯಾಗಿ ಗಾಡಿ ಓಡ್ಸೋಕ್ಕೆ ಬರಲ್ಲ. ಆಮೇಲೆ ಏನಾರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಬೇಡ ರೀ. ಅವನು ನಮ್ಮ ಶಿವು ಥರ ಅಲ್ಲ, ಚುರುಕಿಲ್ಲ. ಮತ್ತೆ ನೀನು ಶಿವುಗೆ ಗಾಡಿ ಕೊಡ್ಸಿದ್ರೆ ಶಂಕರನ ಹೆಂಡತಿ ಪಾರ್ವತಿ ಸುಮ್ಮನೆ ಇರ್ತಾಳ ಹೇಳು? ಸುಮ್ಮನಿರಲ್ಲ ರೀ, ಗೊತ್ತಿದೆ. ಅದಕ್ಕೇ ಹೇಗಿದ್ರು ನಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಕಾರಿನ ಅವಶ್ಯಕತೆ ಇದೆ. ಇವಾಗ ಆಲ್ರೆಡಿ ಒಂದು ಕಾರ್ ಇದೆ, ಅದನ್ನು ಸೆಕೆಂಡಿಗೆ ಮಾರಿಬಿಟ್ಟು ಒಂದು ದೊಡ್ಡ ಕಾರ್ ತೊಗೊಳ್ಳೋಣ ಅಂತ. ಕಾರ್ಗೆ ಒಬ್ಬರು ಡ್ರೈವರ್ನ ಇಟ್ಬಿಡೋಣ. ಆ ಕಾರ್ನ ನಮ್ಮ ಶಂಕರನ ಹೆಸರಲ್ಲೇ ತೊಗೊತೀನಿ. ಅದಕ್ಕೂ ಒಂದು ಡ್ರೈವರ್ ಇರ್ತಾರಲ್ವಾ, ಅವನು ಎಲ್ಲಾದರೂ ಹೋಗಿ ಬರೋಂಗಿದ್ರೆ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟು ಬರಲಿ. ಅವಶ್ಯಕತೆ ಇದ್ದಾಗ ನಾವೆಲ್ಲರೂ ಫ್ಯಾಮಿಲಿಯವ್ರು ಕೂಡ ಹೋಗ್ಬೋದು ಅದರಲ್ಲಿ. ಆದರೆ ಕಾರು ಶಂಕರನ ಹೆಸರಲ್ಲೇ ಇರುತ್ತೆ. ಅಲ್ಲ ಕಣೆ ಜಯ, ನೀನು ಇವಾಗ ಶಂಕರಂಗೆ ಕಾರ್ ಕೊಡಿಸಿ ಶಿವಗೆ ಗಾಡಿ ಕೊಡ್ಸಿದ್ರೆ ಶಿವನ ಹೆಂಡತಿ ಬೇಜಾರು ಮಾಡ್ಕೊಳಲ್ವಾ?
ಹ್ಞೂ ನಾನು ಶಿವಗೆ ಗಾಡಿ ಕೊಡಿಸ್ತಿರೋದು ಸುಮಾರು ಒಂದು 5-6 ಲಕ್ಷ ರೂಪಾಯಿ ಆಗುತ್ತೆ. ಆ ಗಾಡಿ ಅವನಿಗೆ ಆ ಗಾಡಿ ಅಂದರೆ ತುಂಬ ಇಷ್ಟ. ಅವನ ಫ್ರೆಂಡು ಹೇಳ್ತಾ ಇದ್ದ ಶಿವಗೆ ಬುಲೆಟ್ ಗಾಡಿ ಅಂದರೆ ತುಂಬ ಇಷ್ಟ ಅಂತ. ಆ ಬುಲೆಟ್ ಗಾಡಿಗೆ 5-6 ಲಕ್ಷ ರೂಪಾಯಿ ಆಗುತ್ತಂತೆ. ಅದಕ್ಕೇ 5-6 ಲಕ್ಷ ರೂಪಾಯಿದೆ ಕಾರ್ ಕೂಡ ನೋಡೋಣ ಅಂತ. ಕಾರ್ದು ಗಾಡಿದು ಹೆಚ್ಚು ಕಮ್ಮಿ ಒಂದೇ ರೇಟಲ್ಲಿ ಇರುತ್ತೆ ರೀ. ಯಾಕೆ ಬೇಜಾರು ಮಾಡ್ಕೋತಾನೆ? ಇವನಿಗೂ ಖುಷಿ ಆಗುತ್ತೆ, ಅವನಿಗೂ ಖುಷಿ ಆಗುತ್ತೆ. ನಮ್ಮ ಶಂಕರಿಗೆ ಹೆಂಗೋ ಗಾಡಿ ಓಡ್ಸೋಕ್ಕೆ ಬರಲ್ಲ, ಅವನಿಗೆ ಗಾಡಿ ಆಸೆ ಕೂಡ ಇಲ್ಲ. ನಮ್ಮ ಶಿವಗೆ ಗಾಡಿ ಮೇಲೆ ತುಂಬ ಆಸೆ. ಇವನಿಗೇನು ಇಷ್ಟ ಬೇಕೋ ಅದನ್ನು ಕೊಡಿಸ್ತಾ ಇದ್ದೀನಿ, ಅವನಿಗೇನು ಇಷ್ಟ ಆಗುತ್ತೋ ಅದನ್ನು ಅವನಿಗೆ ಕೊಡಿಸ್ತಾ ಇದ್ದೀನಿ. ಏನಿವಾಗ ಇಬ್ಬರು ಸೊಸೆದಿರಿಗೂ ಇಷ್ಟ ಆಗುತ್ತೆ. ಆದರೆ ಅವರಿಗೆ ಫುಲ್ ಅಮೌಂಟ್ ಕೊಟ್ಟು ಗಾಡಿ ಪರ್ಚೇಸ್ ಮಾಡಿದ್ದೀನಿ ಅಂತ ಮಾತ್ರ ಹೇಳೋದಿಲ್ಲ. ಹೇಳಿಬಿಟ್ರೆ ಸೋಂಬೇರಿಗಳಾಗ್ಬಿಡ್ತಾರೆ. EMI ಅಲ್ಲಿ ತೊಗೊಂಡಿದ್ದೀನಿ ಅಂತ ಒಂದು ಸುಳ್ಳು ಹೇಳ್ತೀನಿ. ಸರಿ ಸರಿ, ಏನೋ ಮಾಡು. ಸರಿ ಆಯಿತು, ನಡೀರಿ ಒಳಗಡೆ ಹೋಗೋಣ. ಇನ್ನೇನು ಯುಗಾದಿ ಬರ್ತಾ ಇದೆ, ಹಬ್ಬನ ಜೋರಾಗಿ ಮಾಡಬೇಕು. ಆಮೇಲೆ ನಮ್ಮ ಪಾರ್ವತಿಯವರಮ್ಮ ನಾಳೆ ಬೆಳಿಗ್ಗೆ ಹೋಗ್ತೀನಿ ಅಂತಿದ್ರಪ್ಪ. ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಒಂದು 2 ದಿನ ಇರಿ ಅಂತ ಹೇಳಿದೆ. ಏನೋ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹೋಗ್ತಾ ಬರೀ ಕೈಲೇನು ಹೋಗಲ್ಲ ಬಿಡಿ. ಮೈಸೂರು ಪಾಕ್ ಮಾಡಿರೋದನ್ನು 50 ಪೀಸ್ ಎತ್ತಿಟ್ಕೊಂಡಿದ್ದಾರೆ. ಏನೋ 50 ಪೀಸಾ? ಹಾಂ, 50ರಿಂದ 100 ಪೀಸ್ ಎತ್ತಿಟ್ಕೋತೀನಿ ಅಂತ ತನ್ನ ಮಗಳ ಹತ್ರ ಹೇಳ್ತಾ ಇದ್ರು. ನಾನೇನು ಕೇಳಕ್ಕೆ ಹೋಗಲಿಲ್ಲ, ಅವರೇ ಮಾಡಿರೋದಲ್ವಾ, ತೊಗೊಂಡೋದ್ರು ತೊಗೊಂಡೋಗ್ಲಿ ಬಿಡಿ. ಸರಿ ಹೋಯ್ತು ಸರಿ ಹೋಯ್ತು. ಆಯಿತು, ಬನ್ನಿ ಒಳಗಡೆ. ತುಂಬ ಶೆಕೆ ಒಳಗಡೆ, ಅದಕ್ಕೆ ಹೊರಗಡೆ ಬಂದು ನಿಲ್ತಿದ್ದೆ ಅಷ್ಟೆ. ಅಮ್ಮ, ಈ ಥರ ಡ್ರೆಸ್ ಹಾಕ್ಕೊಂಡು ಎಷ್ಟು ವರ್ಷ ಆಗೋಗ್ಬಿಟ್ಟಿತ್ತು. ಮದುವೆಗಿಂತ ಮುಂಚೆ ಹಾಕ್ಕೊಂಡಿದ್ದು ಎಷ್ಟು ಕಂಫರ್ಟಬಲ್ ಆಗಿದೆ. ಥ್ಯಾಂಕ್ಸ್ ಅಮ್ಮ ತಂದುಕೊಟ್ಟಿದ್ದಕ್ಕೆ. ನಮ್ಮ ಅತ್ತೆ ಈ ರೀತಿ ಡ್ರೆಸ್ ಎಲ್ಲ ಹಾಕ್ಕೊಂಡ್ರೆ ಬೈತಾರೆ ಕಣಮ್ಮ, ಸೀರೆನೇ ಉಡ್ಕೊಬೇಕು ಅಂತಾರೆ. ಅಯ್ಯ ಅದೇನು ಬಂದೈತಂತೆ ನಿಮ್ಮ ಅತ್ತೆಗೆ? ಈ ವಯಸ್ಸಲ್ಲೂ ಸೀರೆ ಉಡ್ಕೊ ಒಳಗೆ ಗೌರಮ್ಮ ಅಂತಾರ. ಯಾಕೆ ನಿಮ್ಮ ಅತ್ತೆ ಚೂಡಿದಾರನೇ ಹಾಕಲ್ವೇನೆ? ಅದು ಯಾವಾಗ ಒಂದ್ಸತಿ ಹಾಕೊಂಡಿದ್ದು ನೀನೇ ಹೇಳಿತ್ತಲ್ಲ ನನಗೆ. ಹೂನಮ್ಮ, ಅವ್ರು ಹಾಕೋತಾರೆ. ಅಂದರೆ ನನಗೆ ಹೇಳೋದು, ನಾನು ಹಾಕೊಳ್ಳೋ ಚೂಡಿದಾರ ಜಾತ್ರೆ ಥರ ಇರುತ್ತಂತೆ ಕಣಮ್ಮ. ಅದಕ್ಕೆ ನೀನು ಈ ರೀತಿ ಚೂಡಿದಾರ ಹಾಕ್ಕೊಳ್ಳೋ ಬದಲು ಸೀರೆನೇ ಉಡ್ಕೋ, ಎಷ್ಟೋ ಚೆನ್ನಾಗಿರುತ್ತೆ ಅಂತ ಬೈತಾರೆ ಕಣಮ್ಮ. ಹಾಂ ಸರಿ ಹೋಯ್ತು. ಜಾತ್ರೆ ಥರ ಅಂತ ಅಂದರೆ ಏನು ಸಾಲ ಸೀದಾ ಒಳ್ಳೆ ಕಾವಿ ಬಟ್ಟೆ ಹಾಕೊಂಡಂಗೆ ಆಗುತ್ತಾ? ನೀವೆಲ್ಲ ಹುಡುಗಿರು ಇನ್ನೂ ಚಿಕ್ಕ ವಯಸ್ಸವರು ಚಿನಿ ಮಿನಿ ಪನಿ ಮಿನಿ ಹಾಕೊಬೇಕಂತ ಆಸೆ ಇರುತ್ತಪ್ಪ. ನಿಮ್ಮಂಥವ್ರಿಗೆ ಅಂತಲೇ ಮಾಡಿರ್ತಾರೆ ಈ ಥರ ಬಟ್ಟೆಗಳನ್ನ. ಆಸೆ ಪಟ್ಟರೆ ಏನು ತಪ್ಪಂತೆ ನಿಮ್ಮ ಅತ್ತೆಗೆ? ಬಾಬಾ ಸರಿಯಾಗಿದ್ದಾರೆ ಕಣೆ ನಿಮ್ಮ ಅತ್ತೆ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡು. ಆಮೇಲೆ ನಿನ್ನ ಗಂಡಂಗೆ ಹೇಳಿದ್ದೀನಿ ನೋಡಪ್ಪ, ಹೆಂಗೋ ಇವಾಗೇನೋ ಜೊತೆಲಿ ಚೆನ್ನಾಗಿದ್ದೀರಾ, ನಾಳೆ ದಿನ ಹಿಂಗೆ ಇರಲ್ಲ, ಮಕ್ಕಳು ಮರಿ ಆದಮೇಲೆ ಸಂಬಂಧಗಳು ಹೀಗೆ ಉಳ್ಕೊಳ್ಳಲ್ಲ ಅಂತ. ಆದಷ್ಟು ಬೇಗ ಒಂದು ಕಡೆ ಜಾಗ ತಗೋ ಅಂತಲೂ ಹೇಳಿದ್ದೀನಿ. ಲೋನ್ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ನೀನು ಹೆಂಗಮ್ಮ ಕೊಡಿಸ್ತೀಯಾ? ನಮ್ಮದು ಜಮೀನಿಲ್ವೇನೆ, ಜಮೀನ್ ಮೇಲೆ ಕೊಡಿಸ್ತೀನಿ. ಆದರೆ ಲೋನ್ ತಗೊಂಡ್ಮೇಲೆ ಕಂತು ನೀವೇ ಕಟ್ಕೊಂಡು ಹೋಗ್ಬೇಕಪ್ಪ. ಕಂತು ಕಟ್ಕೊಂಡು ಹೋಗಿಲ್ಲ ಅಂತ ಅಂದರೆ ನೋಡು ಆಮೇಲೆ ತೊಂದರೆ ಆಗ್ತದೆ. ಯಾಕಂದರೆ ನಮ್ಮದು ಜಮೀನು ಐತಲ್ಲ ನಿಮ್ಮ ಅಪ್ಪಂದು ಮತ್ತು ನಿಮ್ಮ ಚಿಕ್ಕಪ್ಪಂದು ಇನ್ನೂ ಭಾಗ ಆಗಿಲ್ಲ ಅಂತ ಅಂದ್ರೂ ನಾನು ಲೋನ್ ಕೊಡಿಸ್ತೀನಿ. ಏನೋ ಸುಳ್ಳ ಪಳ್ಳ ಹೆಂಗೋ ನಿಮ್ಮ ಚಿಕ್ಕಪ್ಪ ಹೆಂಗೋ ಓದಿಲ್ವಲ್ಲ, ಸೈನ್ ಹಾಕಿಸ್ಕೊಂಬಿಟ್ಟು ಸುಳ್ಳ ಪಳ್ಳ ಮಾರಿಸ್ಬಿಟ್ಟು ಲೋನ್ ಬೇಕಾದ್ರೆ ಕೊಡಿಸ್ಬಿಡ್ತೀನಿ. ನಾಳೆ ದಿನ ನೋಡ್ಕೊಳ್ಳೋಣ. ಆದಷ್ಟು ಬೇಗ ಲೋನ್ನ ತೀರಿಸ್ಬಿಡ್ಬೇಕು. ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ನಿಮ್ಮ ಚಿಕ್ಕಪ್ಪಂಗೆ ಭಾರಿ ಕೋಪ. ಈ ಥರ ಮೋಸ ಗೀಸ ಮಾಡ್ತವ್ರೆ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ. ಆಮೇಲೆ ಹೆಂಗೋ ಇವಾಗ ಮಾರಿಸ್ಬಿಟ್ಟು ಬೇಕಾದರೆ ಕೊಡಿಸ್ತೀನಮ್ಮ. ಅಯ್ಯೋ ಅಮ್ಮ, ಅಂಥ ರಿಸ್ಕ್ ಯಾಕಮ್ಮ? ಸುಮ್ಮನೆ ಆಮೇಲೆ ತೊಂದರೆ ಆಗಲ್ವಾ? ಅಯ್ಯೋ ದಡ್ಡಿ, ತೊಂದರೆ ಅಂತ ಅಂದರೆ ಈ ಜೀವನದಲ್ಲಿ ಉದ್ಧಾರ ಆಗಲ್ಲ ಬಿಡು. ನಿಮ್ಮ ಅತ್ತೆ ನಿಮ್ಮ ಸಂಬಳನೆಲ್ಲ ಇಟ್ಕೊಂಡು ಬರೀ ತೊಗೊಂಡೋಗಿ ಅನಾಥಾಶ್ರಮಕ್ಕೆ ಸುರಿತಾ ಇರಲಿ. ಅಮ್ಮ, ಹಾಗಿದ್ರೆ ನಿಜವಾಗ್ಲೂ ಅತ್ತೆ ಎಲ್ಲನೂ ಆಶ್ರಮಕ್ಕೆ ಹಾಕ್ತಿದ್ದಾರೆ ಅಂತ್ಯಾ? ಡೌಟೇ ಬೇಡ, ನಿಮ್ಮ ಅತ್ತೆ ನಿಜವಾಗ್ಲೂ ಎಲ್ಲ ತೊಗೊಂಡೋಗಿ ಆಶ್ರಮಕ್ಕೆ ಹಾಕ್ತಿರೋದು. ಅದಕ್ಕೆ ಹೇಳ್ತಿರೋದು ನಾನು, ಹೇಗಾದರೂ ಮಾಡಿ ತಗೊಳ್ಳಿ ಮನೇನ. ಆಸ್ತಿ ಗೀಸ್ತಿ ಮಾಡಿಕೊಂಡು ನಾಳೆ ದಿನ ಮಕ್ಕಳಿಗೆ ಆಗ್ತವೆ. ಏನಮ್ಮ, ಇಷ್ಟು ದಾರಿ ಮಾಡಿಕೊಟ್ಟಿದ್ದೀನಿ, ಇದ್ರ ಮೇಲೆ ನೀವು ಮುಂದಕ್ಕೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನೀನು ವಾರ್ಗಿತ್ತಿಗೆ ಮಾತ್ರ ಗೊತ್ತಾಗ್ಬಾರ್ದು ನೋಡು. ಹಂಗೆ ನೋಡ್ಕೊ. ಸರಿಯಮ್ಮ, ಆಯಿತು, ಹಾಗೆ ಮಾಡ್ತೀನಿ. ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ಆದಷ್ಟು ಬೇಗ ನಾನು ನನ್ನ ಗಂಡ ಇಬ್ಬರು ಸೇರಿ ಒಂದು ಸೈಟ್ ತೊಗೊಂಡ್ಬಿಡ್ತೀವಿ. ಸರಿ ಕಣೆ, ನಾನು ಬೆಳಗ್ಗೆ ಹೊರಡ್ತಾ ಇದ್ದೀನಿ. ಬಂದು 4 ದಿನ ಆಯಿತು. ಅಲ್ಲಿ ನಿಮ್ಮಪ್ಪ ಅದು ಏನು ಮಾಡ್ಕೊಂಡವ್ರೋ ಏನೋ. ಹೋಗ್ತಾ ಒಂದು 100 ಮೈಸೂರು ಪಾಕ್ ಎತ್ತಿಟ್ಕೊಂಡಿದ್ದೀನಿ ಬಾಕ್ಸಿಗೆ.
ತಗೊಂಡು ಹೋಗ್ತೀನಿ. ನಿಮ್ಮ ಅತ್ತೆಗೂ ಹೇಳಿದ್ದೀನಿ ನಾಳೆ ಹೋಗ್ತೀನಿ ಅಂತ. ನೀನು ಹುಷಾರು. ಅಪ್ಪಿ ತಪ್ಪಿ ಕೆಲಸ ಮಾಡಿಗಿಡ್ಯಾ. ಡಾಕ್ಟ್ರು ಬಗ್ಬೇಡಿ, ಓಡಾಡಬೇಡಿ, ಜಾಸ್ತಿ ಜೋರಲ್ಲಿ ನಡಿಬೇಡಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಡು. ಚೆನ್ನಾಗಿ ನಿದ್ದೆ ಮಾಡಬೇಕು, ಹಣ್ಣು ಹಂಪಲು ತಿನ್ನಬೇಕು ಅಂತ ಹೇಳಿದ್ದಾರೆ ಏನು? ಸರಿನಮ್ಮ, ನೀನು ಹೇಳ್ದಂಗೆ ಹೇಳ್ತೀನಿ ಬಿಡು. ಹೋಗು ಬೇಗ ಈ ಬಟ್ಟೆ ಬದಲಾಯಿಸು. ಮೊದಲು ಹೋಗಿ ಬಟ್ಟೆ ಬದಲಾಯಿಸು. ನಿಮ್ಮ ಅತ್ತೆ ನೋಡಿದ್ರೆ ಅಷ್ಟೇ, ಆಮೇಲೆ ಉಡ್ದು ಬೀಳ್ತಾರೆ ಅಂತ ಬೇರೆ ಹೇಳ್ತೀಯ. ಯಾಕೆ ಸುಮ್ಮನೆ ಟೆನ್ಷನು? ನನ್ನ ಮನೆಗೆ ಗೊತ್ತಿಯಲ್ಲ, ಅವಾಗ ಹಾಕೊಳ್ಳುವಂತೆ. ನೀನು ನಿನ್ನ ಗಂಡ ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗ್ತಿರಲ್ಲ, ಅವಾಗ ನಿನಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು. ಆಯ್ತಮ್ಮ,